ದೀಪ ಐತಿರ್ಲಿ ದೀಪ ಐತಿ ಹೋಳಿಗೆ ಇಲ್ಲಿ ಹೋಗ್ಯಾರ ಸಾಮಗಳು ದೀಪ ಆರಿ ತೆಗೆದು ಹಚ್ಚಿದ ಅದನ್ನ ದುಂಡಯ್ಯಾರ ಅಂದ್ರೆ ನೀವು ಉದ್ದನೆ ಏನು ಮಾಡಿದ್ರಿ ಗುಂಡಯ್ಯಾರ ಇವರು ಅಲ್ಲಿ ಪೋಟಕ್ಕೆ ಬಾಟ್ಲಿ ತಂದ್ಬಿಟ್ಟಿದ್ದಾರೆ ಅಲ್ರಿ ಇದು ಅಭಿಷೇಕ ಮಾಡಿಸಿದ್ರಾಗ ಮಠದ ಸಂಗಿನ ಏನು ಮಾಡ್ಯಾರ ಒಂದಕ್ಕೆ ಏನಾಗುದ್ರಿ ಬಿಡ್ರಿ ಅಡ್ಡ ಸ್ವಲ್ಪ ಸರ್ ನೋಡ್ರಿ ಸರಿ 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 ಐತಿಯಾ ಈಚೆ ಕಡೆ ಬರ್ರಿ ಈಚೆ ಕಡೆ ಬರ್ರಿ 2,000 ರೂಪಾಯಿ ಆಗ ಒಮ್ಮೆ ಹಂಗಪ್ಪ ಸರಿ ಮತ್ತೆ ಕೈ ಮಾಡಿ ನೀವೇನು ಹೋಗಿದ್ರಿ ಮಧ್ಯಾಹ್ನ ಹನುಮಂತ ಬಂದಿದ್ದಲ್ರಿ ಮಠಕ್ಕೆ ನಮ್ಮ ಅಪ್ಪ ಮನೆ ಕೈಲಾಸ ಹೋಗ್ಬಾರ್ರಿ ಅವರು ಇದಕ್ಕೆ ಹೋಗಿದ್ದೇನು ಅಕ್ಕ ಕೊಂಡಿದ್ದಿಲ್ಲ ಬೋಗ್ತಿ ಬಿಡಪ್ಪ ಎಲ್ಲ ಕಡೆ ಜಾಸ್ತಿ ಸಪ್ಪ ಮುಪಾತ್ ನಿಮಿಷ ಒಂದು ಮಾಡಿದ್ದು ದೇವ್ರ ಬಾಣ ಕೊಟ್ಟು ಇವತ್ತು ಬಂದು ಈಗ ಬಂದು ಬಸ್ಸಿಗೆ ಸ್ವಲ್ಪ ಹಿಡಿದ್ರಿ ಈ ಕಾಡ್ತವ್ರಿ ಹಿಂಸೆ ಬಿಡಿಯ ನೀವು ಸರಿ ಸರಿ ತೆಳಕ್ಕೆ ಹಿಡಿದ್ರಲ್ಲ ಅಷ್ಟು ಇಷ್ಟ ಇಂಥ ಬಾಯಿ ಕಂಬಸ್ ಹಿಂದಕ್ಕೆ ಬಿದ್ದಿ ಬಾ ಮುಡಿವೇರ್ ಸಾಹೇಬಿಲ್ಲ ಹನುಮಪ್ಪ ಮುತ್ತಣ್ಣ ಬಂದು ಮಾಡ್ಕೊಂಡು ಆಮೇಲೆ ಬಿಡು ಕೆಂಪನ ಮಾಡಿ ತಗೊಂಡ್ರಿರ್ಬೇಕಾರ ಬೇಡ ಇಲ್ಲ ಹೇಳ್ರಿ ಅಷ್ಟೇ ಇದು ಚೆನ್ನಾಗಿ ಮಾಡಿ ಸರಿ ಸರಿ ನಾವು ಈ ಕಟ್ ಆವಾಜ್ ಆಗ್ತದೆ ನಾಲ್ಕು ಹಿಡಿದ್ರಿ ಇಲ್ಲಿ ಬರ್ರಿ ಕಡೆ ಬರ್ರಿ ಸ್ಟೇಟ್ ಬರ್ರಿ ಪ್ರತಿಧ್ವನಿ ಹಂಗಕತ್ ನೋಡಿ ನಾಟದವ್ರು ಬಂದು ಹೋದ್ರನ್ನ ಇಲ್ರಿ ಬಂದಿಲ್ಲ ಇಲ್ರಿ ನೋಡಿ ಮೆಟ್ಟು ಬಿಡು ನಾಲ್ಕು ಹಿಡಿದ್ರಿ ನೋಡ್ರಿ ರಬ್ಬ ನೋಡಿ ಬಿದ್ದಿ ತಳ ಈ ಪುಟ್ಯ ಬಿದ್ದಿ ಮೂಲಕ ಆಯ್ತಾ ಹೋಗಿ ನಾನು ನಡೀತೆ
ಸರಿ ಭಾಳ ಬರಬೇಡ್ರಿ ಎಂದು ನಡಗಾಟಿ ಐತಿ ನಾವು ಬರ್ತೀರಿಲ್ಲ ನೀವು ಹೋಗಿ ಬರ್ರಿ ಈಗ ರಾತ್ರಿ ಇದು ಕೊಡ್ಸ ಹಿಂದಕ್ಕೆ ಬರಬೇಡ್ರಿ ಬಿದ್ದಿರಿ ಆಯ್ತು ಬರ್ತದೆ ಫೋಟೋ ಎಷ್ಟೊಂದು ಇಡು ಮತ್ತೆ ಪಾಟ್ನ ನೀವು ಇದು ಮಾಡ್ಬೋದು ಆಯ್ತು ಆಗ ಕೊಟ್ಟಿದ್ದು ಬರ್ತಿದ್ರು ಪಾಕಿಟ್ ಸೇರ್ತಿರ್ತಾರ ಪುರುಷರ ಮಕ್ಕಳು ಮಾಡೋದು ಹೇಳ್ರಿ ಇರ್ಲಿಲ್ರಿ ಅವ್ನು ಮುಂದೆ ಇರ್ಲಿ ಪೂರ್ತಿ ಕ್ಲಿಯರ್ ಬತ್ರಿ ಅದ ಯಾಕೋ ಸಾಹೇಬ ಪೂರ್ತಿ ಕ್ಲಿಯರ್ ಬತ್ರಿ ಕ್ಲಿಯರ್ ಮತ್ತೆ ಮುತ್ಯಾನ ಮುಂದೆ ಕ್ಲಿಯರ್ ಬತ್ರಿ ಬತ್ರಿ ಹ್ಞೂ ರೀ ರಂಗೋಳಿ ಬಾಣಿ ಪೂಜೆ ಮಾಡಿಸ್ತಿದ್ದೆವು ಹೆಚ್ಚು ಇಷ್ಟ ಏನಾಗಲಿಲ್ಲ ಸದಾಶಿವ ಎಲ್ಲ ನಾಟಕ ನಾನು ಲೇಟ್ ಮಾಡಂಗಿಲ್ರಿ ಅಲ್ಲೇ ಇಲ್ಲಿ ಬಿಡು ಎಲ್ಲಿ ಲೇಟ್ ಅಲ್ಲಿ ಏನೈತಿ ಬಿಡಿಯಾಗಿ ನೋಡ್ತೈತಿ ಇನ್ನು ಬಣ್ಣ ಮಾಡ್ಕೊಳ್ಳೋದು ಅಲ್ಲಿ ತಗೋದು ಬಣ್ಣ ಹೊಡ್ಕೊಳ್ದು ಅಲ್ಲ ಕತ್ತಿ ಉಳಿತೈತ್ರಿ ಅದ್ರ ಸಂಬಂಧ ದೌಡ್ ಚಾಲು ಕತ್ತಿ ಉಳಿತೈತ್ರಿ ನಾಟಕ ಮತ್ತೆ ಅವ್ರನ್ನ ಬಂದಿಲ್ಲ ನಾಟಕ ದೌಡ್ ಚಾಲು ಮಾಡ್ಬೇಕ್ರಿ ಸಾಹೇಬ ಈ ಕಡೆ ಇಡ್ರಿ, ಈ ಕಡೆ ಇಡ್ರಿ. ನಾಟಕ ಅಲ್ಲಿ ಹಿಡಿತು ಫೋಟೋ ಬಂದ ನೋಡಿ ಬರ್ಬೇಕು ಬಂದ ನೋಡಿ ಮಾವಟ್ ನಿಂದ್ರು ನಾನೇ ಏ ಬೇಡ ಬೇಡ ನಿತ್ಯ ಮುಂದೆ ನಿತ್ಯ ಮುಂದೆ ಅದಕ್ಕೇನೈತೆ ಮಗಲ್ಲಿ ಬರ್ತಾಳ ನಮ್ಮ ಪೂರ್ಣ ಸಾಕು ಪಾಕಿಟ್ ಹೋಗ್ಯಾವ್ರಿ ತೀರ್ಥ ಬರ್ತಾರ ಕಡೆ ಹಿಡಿದು ಬಿಟ್ಟು ನಿಂದ್ರೆ ಅಲ್ಲಿ ಕೆಳಗೆ ಸ್ವಲ್ಪ ದ್ವಾರ ಬಗಲಾಡ್ಕೊಂಡ್ಬಿಟ್ಟು
ಲಕ್ಷ್ಮೀ ಸಾವಕಾಶ ನೀವು ಹಂಗ ಕುಂಡ್ರದಲ್ಲ ಅದು ಬಟ್ ಕುಂಡ್ರದಲ್ಲ ಯಾಕೆ ತಿಳಿದ್ರಿ ಅದನ್ನ ನಡು ಮ್ಯಾಲ ಸರಿಯಪ್ಪ ಹಿಂದಕ್ಕೆ ಸರಿ ಬಲ್ಪ್ ಹಿಂದಕ್ಕೆ ಸರಿ ನೀವು ಲೈಟ್ ಹಿಂದಕ್ಕೆ ಬಾ ನಾನು ಹಿಂದೆ ಬಾ ಆ ಸಟ್ಟ ಆತನ ಹನುಮಂತ್ ಗುರಡಿ ಇವರಿಂದ ಮಾಲಾರ್ಪಣೆ. ಈ ಸಭೆಯ ಅಧ್ಯಕ್ಷತೆ ವಹಿಸಿದ ಶ್ರೀ ಪಾಂಡಪ್ಪಗೌಡ ಪಾಟೀಲ್ ಇವರಿಗೆ ಸುರೇಶ್ ಗುರಡ್ಡಿ ಇವರಿಂದ ಮಾಲಾರ್ಪಣೆ. ಇನ್ನು ಮುಖ್ಯ ಅತಿಥಿಗಳಿಗೆ ಮಾಲಾರ್ಪಣೆಯನ್ನು ನಡೆಸಿಕೊಡುವವರು ಶ್ರೀ ಬಸವರಾಜ್ ವೆಂಕಣ್ಣಗೌಡಪ್ಪ ಕುಲದೇವರಿಗೆ ಮೂರನೇದಾಗಿ ತಿಪ್ಪನಗೌಡ ಪಾಟೀಲ್ ಇವರಿಗೆ ಬಸು ತಾವಸಿ ಅವರಿಂದ ಮಾಲಾರ್ಪಣೆ. ನಾಲ್ಕನೇದಾಗಿ ಇನ್ನು ಮೇಲೆ ತಿಮ್ಮಣ್ಣ ಹನುಮಪ್ಪ ನಾಯಕ್ ಇವರಿಗೆ ಮಾದೇವ್ ಶಾರದಾ ಇವರಿಂದ ಮಾಲಾರ್ಪಣೆ. ಇನ್ನು ಮೇಲೆ ಡಾಕ್ಟರ್ ಎಂ ಪತ್ತಾರ್ ಇವರಿಗೆ ಶ್ರೀ ಹನುಮಂತ್ ಬಾಣಿ ಅವರಿಂದ ಮಾಲಾರ್ಪಣೆ. ಪಿ ಎಚ್ ಪಾಟೀಲ್ ಅವರು ಎ ಬಾಯುಕಟ್ಟಿ ಅವರನ್ನು ಸನ್ಮಾನ ಮಾಡಬೇಕಂತ ಕೇಳ್ಬೋದು. ಇನ್ನು ಇಲ್ಲಿ ಹಲೋ ಇನ್ನು ಮೇಲೆ ಜ್ಯೋತಿಯನ್ನ ಸೈಡ್ ಕುಂದ್ರಬೇಕು ಬೆಳಗಿಸ್ಬೇಕು. ಸ್ಟ್ಯಾಂಡಿಗೆ ಇಲ್ಲೇ ಐತೆ ಆ
ಸೈಡ್ ಕೂತ್ಬಿಟ್ಟು ಎಲ್ಲರೂ ಕೂಡ್ಕೊಂಡು ಜ್ಯೋತಿನಿ ಬಗೆಸಬೇಕಂತ ಅವ್ರು ಎದಕ್ಕೆ ತರ್ಸಾರಿ ಮಾಡ್ಕೊಂಬರಕ್ಕೆ ಹೋಗ್ತಾರೆ. ಕೇಳ್ಕೊತಿದ್ದೀನಿ ಮಾದೇವ. सूर्यकोटि समप्रभ निर्विघ्नं कुरु देव सर्वकार्येषु सर्वदा सर्वकार्येषु सर्वदा सर्वदा ದೇವ ಮಾರುತೇಶ್ವರ, ಪ್ರಪಂಚದ ಪರಿವೆಯನ್ನೇ ಅರಿಯುವ ಮುನ್ನ ಹೆತ್ತವರನ್ನು ಕಳೆದುಕೊಂಡು
ಅನಾಥನಾಗಿ ಅಂದು ನಾನು ಹಸುವಿನಿಂದ ಕಂಗೆಟ್ಟು ಮನೆಯೊಂದರ ಮುಂದೆ ನಾಯಿಗೆಂದು ಹಾಕಿದ ಎಂಜಲನ್ನಕ್ಕೆ ಕೈ ಹಾಕಿದಾಗ ಕಳ್ಳನೆಂದು ಹೊಡೆಯತೊಡಗಿದರು. ಸಮಯಕ್ಕೆ ಸರಿಯಾಗಿ ಸಾಕ್ಷಾತ್ ದೇವರಂತೆ ಬಂದು ನನ್ನನ್ನು ಕಾಪಾಡಿ ತಮ್ಮ ಸ್ವಂತ ಮಗನಂತೆ ಮುದ್ದಾಡಿ ಸಾಕಿ ಸೊರಗಿ ನನ್ನನ್ನು ವಿದ್ಯಾವಂತನನ್ನಾಗಿ ಮಾಡಿ ಈ ಮಟ್ಟಕ್ಕೆ ತಂದ ನನ್ನ ಸಾಕು ತಂದೆ ಗಿರಿಧರ ರಾಯರಿಗೂ ಮಾತೃ ಮಮತೆಯನ್ನು ಹರಸಿ ಬೆಳೆಸಿದ ಸಾಕು ತಾಯಿ ಕಲಾ ಹಾಗೂ ನನ್ನ ತಮ್ಮ ಅರ್ಥಾತ್ ಅವರ ಸ್ವಂತ ಪುತ್ರ ವಿಶಾಲ್ ಇವರೆಲ್ಲರಿಗೂ ಸಕಲ ಸೌಭಾಗ್ಯವನ್ನು ಕೊಟ್ಟು ಕರುಣಿಸಿ ನನ್ನ ಆಶ್ರಯದಾತರ ಆ ಮನೆ ಸದಾ ನಗುವ ನಂದನ ಹೂವಿನ ವನವಾಗಲೆಂದು ಆಶೀರ್ವದಿಸುತ್ತಂದೆ. ರಾಯರು ಮತ್ತೇನು ನಾಳೆ ನಡೆಯಲಿರೋ ವಾರ್ಷಿಕೋತ್ಸವ ಸ್ಪರ್ಧೆಯಲ್ಲಿ ಪ್ರಥಮ ದರ್ಜೆವಾಗಲಿ ಅಂತ ದೇವರಲ್ಲಿ ಬೇಡಿಕೊಳ್ತಾ ಇದ್ದೀರಾ? ಯಾರು? ಲಕ್ಷ್ಮೀದೇವಿಯವರು. ನೀವು ಯಾವಾಗ ಬಂದಿರಿ? ಬಂದದ್ದು ತಿಳಿಯಲೇ ಇಲ್ಲವಲ್ಲ? ದೇವ ಭಕ್ತರಾಗಿ ಭಾವ ಪರೋಕ್ಷರಾಗಿ ತಾವು ದೇವರಲ್ಲಿ ಬೇಡಿಕೊಂಡಿರುವಾಗ ನಾನು ಬಂದು ನಿಂತಿರುವುದು ತಮಗೆ ಅದು ಹೇಗೆ ತಿಳಿಯುವುದು? ದೇವ ಭಕ್ತನಾದರೇನು, ಭಾವ ಪರವಶನಾದರೇನು, ಆತ್ಮಸುದ್ಧಿಯೇ ಅರಿವಿನ ಗುರುವಲ್ಲವೇ? ಒಂದು ವೇಳೆ ಈ ವರ್ಣ ಕೂಗು ಆ ಹರಣಿಗೆ ಕೇಳಿದರೆ ನನ್ನಂತಹ ಭಾಗ್ಯಶಾಲಿ ಯಾರುಂಟು ಲಕ್ಷ್ಮಿ? ಅದರಲ್ಲಿ ದೇವ ಮಂದಿರಕ್ಕೆ ಬಂದ ತಮ್ಮ ಕರಗಳಲ್ಲಿ ಫಲಪುಷ್ಪ ಕಾಯಿ ಕರ್ಪೂರಗಳೇ ಕಾಣುತ್ತಿಲ್ಲವಲ್ಲ? ಈ ಕಲ್ಲು ದೇವರ ಮುಂದೆ ಫಲಪುಷ್ಪ ಕಾಯಿ ಕರ್ಪೂರ ನೈವೇದ್ಯ ಮಾಡಿದ್ರೆ ಈ ಹೆಣ್ಣು ಮನದ ಇಂಗಿತವನ್ನು ಅರಿಯಬಲ್ಲವೇ ಕಲ್ಲು ದೇವರು. ಹಾಗೆ ನನ್ನ ಮನದ ಇಂಗಿತವನ್ನೇ ನನ್ನ ಮನದಾಸೆ ಅರಿತಿರುವ ಅವರೇ ಇನ್ನು ಆ ದೇವರೇ ಇನ್ನು ಅರಿತಿಲ್ಲವೆಂದಿರುವಾಗ ಅದಾವ ದೇವರು ಅಡಗಿರುವರು ತಮ್ಮ ಅಂತರಂಗದಲ್ಲಿ ಸ್ವಲ್ಪ ದರ್ಶನ ಭಾಗ್ಯ ಕರುಣಿಸಿ ಪುನೀತರನ್ನಾಗಿಸುವ ಕೃಪೆ ತೋರಬಾರದೇ ದೇವಿ? ಅಂತೂ ಅರಿಯದವರಂತೆ ನಟಿಸುತ್ತಿರುವ ತಮಗೆ ನಾನು ಏನು ಅರಿಯಬೇಕು ನನಗೆ ತಿಳಿಯದಾಗಿದೆ. ಶ್ರಮಿಸಬೇಕು. ಪ್ರಾಸಬದ್ಧವಾದ ತಮ್ಮ ವಾಗ್ದರಿಯನ್ನು ಬಿಡಿಸಲು ಅಸಮರ್ಥನಾಗಿ ದಯಮಾಡಿ ತಾವೇ ಸ್ವಲ್ಪ ಬಿಡಿಸಿ ಹೇಳಿದರೆ. ಬಿಡಿಸಿ ಹೇಳಬೇಕೆಂದಲೇ ನನ್ನ ಮನದಾಸೆ. ನಾನು ಇಲ್ಲಿವರೆಗೆ ಬಂದಿದ್ರೆ ಈ ದೇವ ಮಂದಿರಕ್ಕೆ ರಾಜ ಅಂದಾಗ ನನ್ನ ಅಂತರಂಗದ ಅಡಗಿರುವ ಆ ದೇವರು ಕೃಷ್ಣ, ವಿಷ್ಣು, ಶಿವ, ಕೇಶವ. ಓಹೋ, ಅರ್ಥವಾಯಿತು ಬಿಡಿ. ಸಕಲ ನಾರಿ ಕುಲವನ್ನು ಉದ್ಧರಿಸಿ ದಾರಿ ತೋರುವ ಮಾತೆ ಗೌರಿ ಇರಬಹುದಲ್ಲವೇ? ಕಣ್ಣಿಗೆ ಕಾಣುವ ಆ ದೇವರಲ್ಲ, ನನ್ನ ಕಣ್ಣೆದುರಿಗೆ ನಿಲ್ಲಿಸಿರುವ ಲಕ್ಷ್ಮಿ. ನೀವು ಹಗಲು ಮುಳುಸು ಕಾಣುತ್ತಿಲ್ಲವಷ್ಟೇ. ಅಂತರಂಗದಲ್ಲಿ ಅಡಗಿದ ಅಂಕುಶ್ ಬಂದಿರುವ ನನ್ನ ಮನದಾಸೆಯನ್ನು ನಾನು ಬಿಚ್ಚಿ ನಿಮ್ಮ ಮುಂದೆ ಹೇಳುವುದು ಕನಸು, ಅಥವಾ ಈ ದೇಗುಲದ ದೇವರನ್ನಾಗಿ ನಿರ್ಮಲ ಮನಸ್ಸಿದ್ದ ತಮ್ಮನ್ನು ಹೊರಗಚ್ಚಿ ಪ್ರೀತಿಸಿದ್ದು ಕನಸೆ? ಯಾವುದು ಕನಸಲ್ಲದೆ ಮತ್ತಿನ್ನೇನು ಲಕ್ಷ್ಮಿ? ಆಸೆ ಎಂಬ ಅಶ್ವಕ್ಕೆ ಕಡಿವಾಣ ಎಂಬುದುಂಟೆ. ನಾವು ಯಾರು? ಆಕಾಶ ಭೂಮಿಯ ಅಂತರವಿರುವಾಗ ಅರಿಯದ ತಿರುವಿನಲ್ಲಿ ಬೀಳುವುದು ಕನಸಲ್ಲದೆ ಮತ್ತಿನ್ನೇನು ಲಕ್ಷ್ಮಿ? ನನ್ನ ಜೀವನದ ಚರಿತ್ರೆಯ ಪುಸ್ತಕದ ಪುಟವನ್ನೊಮ್ಮೆ ತಿರುವಿದಾಗ ಅರಿವಾಗುವುದು ನಾನಾರೆಂಬುದು. ಜೀವನದ ಚರಿತ್ರೆ ಜೀವನದ ಚರಿತ್ರೆ ಅದು ಒಂದು ಮಹಾಪುಸ್ತಕ. ಆ ಪುಸ್ತಕದ ಪುಟಗಳೊಮ್ಮೆ ಒಂದೊಂದು ತಿರುವಿದ್ರೆ ಜೀವಿಯ ಚರಿತ್ರೆ ಅನುಸರಿಸಿಕೊಂಡಿರುವಾಗ ಅದರ ನಡತೆ ಎಂಬುದು ಯಾವುದು ಅಂತ ಅದನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಹಾಗಲ್ಲ ಲಕ್ಷ್ಮಿ, ಬಾಲ್ಯದಲ್ಲಿ ಬಿಚ್ಚಿ ಬೇಡಿ ಜೀವಿಸಿದ ವಿಕಾರಿ ನಾನು. ಸಿರಿತನದ ಸುಪ್ಪತ್ತಿಗೆಯಲ್ಲಿ ಬೆಳೆದ ಸುಕುಮಾರಿ ನೀನು. ಹೆತ್ತ ಮಾತಾಪಿತೃಗಳು ಯಾರೆಂಬುದನ್ನು ಅರಿಯದ ಈ ಪರದೇಶಿಯಲ್ಲಿ ಪ್ರೇಮ ಭಿಕ್ಷೆ ಯಾಚಿಸುವುದು ತಮ್ಮಂತವರಿಗೆ ತರವಲ್ಲ ಲಕ್ಷ್ಮಿ. ಪ್ರೇಮ ಭಿಕ್ಷೆ ಅಲ್ಲ ರಾಜು, ಇದು ನನ್ನ ಮನದ ಐಶ್ವರ್ಯ ಅಪೇಕ್ಷಾ. ನಶ್ವರವಾಗಿರುವ ಸಿರಿವಂತೆಯನ್ನು ತೆರೆಸಿ ನರಕ ಸದೃಶವಾದ ಜೀವನವನ್ನು ಸಾಗಿಸುವುದಕ್ಕಿಂತಲೂ ನಿಷ್ಕಲ್ಮೇಶವಾದ ನಿಮ್ಮಂತ ಮನದ ಮೂರ್ತಿಯನ್ನು ನನ್ನ ಸ್ವರ್ಗ ಸಮಾನ ಸಾಗಿಸಿಕೊಂಡು ನಾನು ನಿಮ್ಮನ್ನು ಪಡೆಯುವುದು ಅದು
ನನ್ನ ಭಾಗ್ಯವಾಗಿದೆ ನೋಡಿ. ದುಡುಕಿ ದುಃಖ ಪಡದಿರು ಲಕ್ಷ್ಮಿ. ಈ ದರಿದ್ರನ ಕೈ ಹಿಡಿದು ತಳ್ಳುರಿಯಲ್ಲಿ ಹುಚ್ಚು ಪ್ರೇಮವೆಂಬ ಹೋಮದಲ್ಲಿ ಬಿತ್ತು ಭಸ್ಮವಾಗದೆ ಸಿರಿವಂತವರನ ಕೈ ಹಿಡಿದು ಸುಖವಾಗಿರು. ತಮ್ಮ ಮೇಲೆ ನಾನಿಟ್ಟಿರುವ ನಿಮ್ಮ ಪ್ರೀತಿಗೆ ನೀವು ನನಗೆ ಕೊಡುತ್ತಿರುವ ಉತ್ತರ, ನಿಮ್ಮಿಂದ ಉತ್ತರ ಎಂತದೆ? ಪ್ರೇಮ ಬಿಚ್ಚೆ ಯಾಚಿಸುತ್ತಾ ಇರುವ ನನಗೆ ನೀವು ಯೋಚಿಸಿ ಹೇಳಿ. ಇದುವರೆಗೂ ಯಾವ ಪರಪುರುಷರನ್ನು ಕಣ್ಣೆತ್ತಿ ನೋಡಲಿಲ್ಲ. ನಾನೆಂದು ಅದೇಕೋ ನಿಮ್ಮ ಬಳಿ ಬಂದಿದ್ದೇನೆ, ನಿಮ್ಮ ಪ್ರೀತಿ ಬಯಸುತ್ತಾ ಇದ್ದೇನೆ. ಒಂದು ವೇಳೆ ನಿಮ್ಮ ಹೃದಯ ಸಿಂಹಾಸನದಲ್ಲಿ ನನಗೆ ಸ್ಥಾನ ಕೊಡುತ್ತಿದ್ದರೆ ಮದುವೆ ಎಂಬ 3 ಅಕ್ಷರವೇ ನನ್ನ ಬಾಳಿಗೆ ಅದು ನಶ್ವರವಾದ. ಇದೆಂತಹ ನಿರ್ಧಾರ? ಈ ರೀತಿ ಮನದ ಆವೇಗದ ವಶವಾಗುವುದು ತರವಲ್ಲ ಲಕ್ಷ್ಮಿ. ನನ್ನ ಮನದ ತಾವು ನೆರವೇರಿಸಿಕೊಡುವಿರಾ? ಮೌನವಾಗಿ ನಿಂತು ಮತ್ತಷ್ಟು ದುಃಖಗೊಳಿಸಿದ್ರಿ ಈ ನನ್ನ ಮನವನ್ನು. ನಿಮ್ಮ ಮನದ ಆಸೆಗೆ ಏನೆಂದು ಭಾಷೆ ಕೊಡಲಿ? ಇದೆಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನನ್ನನ್ನು ದಗ್ಧಗೊಳಿಸುತ್ತಿರುವಿರಿ. ನಿಮ್ಮ ಮೃದುವಾದ ಮಾತು ಮನಕ್ಕೆ ಮಾರುವಾರಿ. ಆದರೆ ಈ ಬಡ ಬಿಕಾರಿಗೆ ಕುಬೇರನಂತಿರುವ ನಿಮ್ಮನ್ನ ನನಗೆ ಕೊಟ್ಟು ಮದುವೆ ಮಾಡಲು ಒಪ್ಪಬಹುದೇ? ನನ್ನಣ್ಣ ಅಷ್ಟೊಂದು ಹೀನ ಹೃದಯದವನಂತಾನೆ ತಿಳ್ಕೊಂಡಿದ್ರ. ಪುಟ್ಟ ಮಗು ಇರುವಾಗಲೇ ಮಾತಾ ಪಿತ್ರರ ಮಮತೆಯಿಂದಲೇ ವಂಚಿತಳಾಗಿರುವ ನನ್ನನ್ನು ತನ್ನ ಸರ್ವಸ್ವವೇ ಎಂದು ನನ್ನನ್ನು ಸಾಕಿ ಸಲುಹಿಸಾಕ. ಸಹೋದರಿಯ ಮಾತನ್ನು ಎಂದಿಗೆ ತಿರಸ್ಕರಿಸುವುದಲ್ಲ, ಒಂದು ವೇಳೆ ತಿರಸ್ಕರಿಸುವುದೂ ಇಲ್ಲ. ನಿಮಗೇಕೆ? ನೀವು ಒಪ್ಪಿದ್ರೆ ಸಾಕು. ನನ್ನ ಅಣ್ಣನನ್ನು ಒಪ್ಪಿಸುವ ಭಾರ ಲಕ್ಷ್ಮಿ. ಆದರೂ ಎಂದು ಅನುಮಾನದ ಅಪಸ್ವರೆಯನ್ನು ಬದಿಗಿರಿಸಿ ನನ್ನ ಮನದಾಸೆಯನ್ನು ಅರಿತುಕೊಂಡು ನನಗೆ ನಿಮ್ಮ ಪಾದ ಪೂಜೆ ಮಾಡುವ, ನಿಮ್ಮ ಚರಣದಾಸಿ ಆಗುವ ಭಾಗ್ಯವನ್ನು ನನಗೆ ಒದಗಿಸಿಕೊಡಿ ಅಂತ. ನಿಮ್ಮ ಮನದಾಸೆಗೆ ಏನೆಂದು ವಾಸಿಸಲಿ? ಪ್ರೇಮ ಗೀತೆಯ ಪಲ್ಲವಿ ಅಂತೂ ರಚಿಸಿದಿರಿ. ಇನ್ನು ಮುಂದಿನ ಕವನ ಇನ್ನು ಮೇಲಾದ್ರೂ ಬಹುವಚನವನ್ನು ಬದಿಗಿರಿಸಿ ಬಾನನ್ನ ಅರ್ಸಿ ಅಂತ ಬಾಯಿ ತುಂಬ ಕರೆಯಬಾರದೇ ನನ್ನ ಅರ್ಥ.
ಚೈತ್ರದ ಕೋಗಿಲೆ ಕುಹು ಕುಹು ಎಂದು ಕೂಗಿದೆ. ಈ ನನ್ನ ಹೃದಯದ ಬಡಿತ ನೀನೇ ಎಂದು ನುಡಿದಿದೆ. ಚೈತ್ರದ ಕೋಗಿಲೆ ಕುಹು ಕುಹು ಎಂದು ಕೂಗಿದೆ. ಈ ನನ್ನ ಹೃದಯದ ಬಡಿತ ನೀನೇ ಎಂದು ನುಡಿದಿದೆ. ಸಂಸ್ಕಾರ ಕೋರಣ ನನ್ನಂತ
ವಾಟ್ ಎ ಬ್ಯೂಟಿಫುಲ್ ಗರ್ಲ್. ನಾಡು ಬೀಸಿದ ಮೋಹನ ಮರಳು ಜೋಳದಲ್ಲಿ ಬೆದ್ದು ತಂದೆಗೆ ತಾನಾದಳು ವಿರುದ್ಧ. ತಂದೆಯ ಮಾತನ್ನೇ ತಿರಸ್ಕರಿಸಿ ನನ್ನೊಂದಿಗೆ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡು ವರ್ಷ ಕಳೆಯುವುದರೊಳಗಾಗಿ ತಂದೆ ಮಕ್ಕಳಿಬ್ಬರು ಯಮನ ಪಾದ ಸದನದ ಸದಸ್ಯರಾಗಬೇಕಾಯಿತು. ಕಾರಣ ಶ್ರೀಮಂತ ಮುದಿಯ ಸುಖಿಲಾಲನ ಏಕೈಕ ಪುತ್ರಿ ಸಖಿಲಾಲನಿಗೆ ಸಲ್ಲಬೇಕಾದ ಸಕಲ ಸಂಪತ್ತು ಇಲ್ಲವೆಂದು ನುಡಿದು ಅವಳ ನಲ್ಲನಾದ ನನ್ನ ಮೇಲೆ ಬೆಳ್ಳಿನಂತೆ ಇರಿದ. ಆ ಉರಿಯ ಜ್ವಾಲೆಯನ್ನು ಸಹಿಸಲಾರದೆ ನಾನು ಮಗನಿಗೆ ಅರಿಯದಂತೆ ಅಪ್ಪನಿಗೆ ವಿಷವೆರೆದೆ. ಆದರೆ ಅಪ್ಪನ ಸಾವಿನಿಂದ ನನ್ನ ಮೇಲೆ ಸಂಶಯದ ಕಿಡಿಕಾರಿದ ಶಕಿಲ ಬದುಕಿ ಉಳಿದರೆ ಇಂದಿಲ್ಲ ನಾಳೆ ನಾನು ಕಾರಾಗೃಹದ ಕಂಬಿ ನೆನೆಸುವುದು ಖಂಡಿತವೆಂದು ತಿಳಿದು ಅವಳನ್ನು ಅಟ್ಟಿದೆ ಅವಳ ಅಪ್ಪನ ದಾರಿಗೆ. ಅಂತೆ ನಾನಾದೆ ಮುದಿಯನ ಸರ್ವ ಆಸ್ತಿಯ ಕುಬೇರ. ಅಲ್ಲದೆ ಇನ್ನೊಂದು ಬಕರ ನನ್ನ ಕೈಯಲ್ಲಿ. ಆ ಸಾವಿತ್ರಿ ಮಿಲ್ಲಿಯ ಸಾಹುಕಾರ ಶ್ರೀಧರ ಹೇಗಾದರೂ ಮಾಡಿ ಶ್ರೀಧರನ ಸಹೋದರಿ ಸುರಸುಂದರಿ ಲಕ್ಷ್ಮಿಯನ್ನು ನನ್ನೆಡೆಗೆ ಸೆಳೆದುಕೊಳ್ಳಲೇಬೇಕು. ಅಂದು ಆಕಸ್ಮಿಕ ಅಪಘಾತದಲ್ಲಿ ಮೊದಲನೇ ಮಡದಿ ಗಿರಿಜಾ ತಾಯಿತನ ಭಾಗ್ಯವನ್ನು ಕಳೆದುಕೊಂಡು ಮಕ್ಕಳಿಲ್ಲವೆಂದು ಮನೋರೋಗದಿಂದ ಕೊರಗುತ್ತಿರುವುದನ್ನು ನೋಡಲಾರದು. ಅನಾಥನಾಗಿದ್ದ ನಿನ್ನನ್ನು ಈ ಮನೆಗೆ ಕರೆತಂದು ಸ್ವಚ್ಛಂದವಾಗಿ ಹಾರಾಡಿಕೊಂಡಿದ್ದ ಹಕ್ಕಿಯೊಂದನ್ನು ಮನದ ಆನಂದಕ್ಕಾಗಿ ಈ ಮನೆಯ ಬಂಗಾರದ ಪಂಜರದ ಪಕ್ಷಿಯಂತೆ ಕರುಳಿನ ಕುಡಿಗಿಂತಲೂ ಹೆಚ್ಚಾಗಿ ಸಾಕಿ ಸಲುಹಿ ಆನಂದ ಪಡುತ್ತಿದ್ದ ಗಿರಿಜಾ ಕಾಯಿಲೆಗೆ ತುತ್ತಾಗಿ ಶಿವನ ಸಾನ್ನಿಧ್ಯ ಸೇರಿ ಮತ್ತೆ ನಿನ್ನನ್ನು ಅನಾಥನಾಗಿ ಮಾಡಿ ಒಂದು ಮಿತ್ರರ ಒತ್ತಾಯಕ್ಕೆ ತೊಟ್ಟು ಬಿದ್ದು ನಿನ್ನ ಬಾಳನ್ನು ಗೋಳಿಗೀಡು ಮಾಡಿಬಿಟ್ಟೆ. ಮಾರುತೇಶ ತಂದೆ ತಾಯಿ ಇಲ್ಲದ ತಪ್ಪಲ್ಲಿ ನನ್ನ ರಾಜುನಿಗೆ ಆಶೀರ್ವದಿಸಪ್ಪ. ಇಂದು ನಮ್ಮ ವಾರ್ಷಿಕ ಪರೀಕ್ಷೆ ಉತ್ತೀರ್ಣನಾಗಿ ಉನ್ನತ ಮಟ್ಟದ ಜೀವನ ನಡೆಸಲೆಂದು ಆಶೀರ್ವದಿಸ. ನನ್ನ ಆಶೀರ್ವಾದ ಬಲದಿಂದ ಏನಾಗಬೇಕು? ಸಕಲ ಜೀವಿಗಳಿಗೆ ಆಶ್ರಯ ನೀಡಿ ಆಶೀರ್ವದಿಸುವ ಪರಶಿವನನ್ನು ನಂಬಿ ಅವನ ಪವಿತ್ರ ಪಾದ ಪದ್ಮಗಳಿಗೆ ಪ್ರಣಾಮ ಮಾಡಿ ಕಷ್ಟಪಟ್ಟು ಮಾಡಿದ ನಿನ್ನ ಶ್ರಮಕ್ಕೆ ಫಲ ನೀಡೇ ನೀಡುತ್ತಾನೆ. ಹೆತ್ತವರು ಯಾರೆಂಬುದನ್ನು ಅರಿಯದ ನತದೃಷ್ಟ ನಾನಾದರೂ ಅದಾವ ಜನ್ಮದ ಪುಣ್ಯದ ಫಲವು ನಿಮ್ಮಂತ ಪಿತನನ್ನು ಪಡೆದು ಧನ್ಯನಾಗಿ ಅನಾಥನಾಗಿ ಅಲೆಯುತ್ತಿದ್ದ ನನಗೆ ಆಶ್ರಯ ನೀಡಿ ಸ್ವಂತ ಮಗನಂತೆ ಮುದ್ದಾಡಿ ಸಾಕಿ ಸಲುಹಿ ನನ್ನನ್ನು ಈ ಮಟ್ಟಕ್ಕೆ ತಂದ ನೀವೇ ಅಲ್ಲವೇನಪ್ಪ ನನ್ನ ಕಲ್ಪನೆ ಕಡಲಿನಲ್ಲಿ ಕಂಡ ಈ ದೇವರು ದೇವರಲ್ಲ, ಇವನೊಬ್ಬ ಕಟುಕ. ಕರುಣಾರಸ ಅಂತರಂಗದಲ್ಲಿ ಉಚ್ಚಿ ಹರಿಯುತ್ತಿದ್ದರು ಕರವಟ್ಟಿ ನಿಂತ ನಿನಗಾವ ವರ ಕೊಡಲು ಒಣಗಿದ ಮರವಪ್ಪ ಮರಳಿ ಎಂಬ ಮರ್ಕಡದ ಕೈಯಲ್ಲಿ ಸಿಕ್ಕು ಮರಣಕ್ಕೆ ಶರಣ ಹೋಗಲು ಸಿದ್ಧನಾದ ಈ ಮಾಂಸ ಮುತ್ತಿಯ ಈ ದೇಹದ ಮೇಲೆ ನಿನಗಿನ್ನೂ ಯಾಕಪ್ಪ ಯಾಕಪ್ಪ ಹೀಗೆ ನುಡಿಯುತ್ತಿರುವೆ? ಇದಂ ಶರೀರಂ ಪರಹಿತಾರ್ಥ ಎಂದು ಬೋಧಿಸಿ ಅದರಂತೆ ನಡೆದ ಪುಣ್ಯಾತ್ಮರು ತಾವು. ತಮ್ಮ ಆಶೀರ್ವಾದದ ಅಮೃತ ಹಸ್ತ ನನ್ನ ಮಸ್ತಕದ ಮೇಲಿದ್ದರೆ ಇಂದಲ್ಲ ನಾಳೆ ಈ ಜಗತ್ತನ್ನೇ ಗೆಲ್ಲಬಲ್ಲೆನೆಂಬ ಆತ್ಮವಿಶ್ವಾಸ ನನಗಿದೆ. ಸದಾ ನನಗಾಗಿ
ವಿಚಾರವಾಗಿ ಚಿಂತಿಸಿ ಚಿಂತೆಯ ಚಿತೆಯಲ್ಲಿ ಬಿದ್ದು ಭಸ್ಮವಾಗದೆ ನೋವು ನಲಿವು ನಾಣ್ಯತೆಯ ಮುಖಗಳೆಂಬ ನಿಮ್ಮ ಉಕ್ತಿ ನನ್ನ ಶಕ್ತಿ. ನೋವಿಗೆ ಎದೆ ಎಳೆದುಕೊಳ್ಳುವ ಹೇಡಿ ನಾನಾಗದೆ ಎದೆಯೊಟ್ಟಿ ಎದುರಿಸುವ ಧೀರ ನಾನಾಗಿ ಬಾಳಿ ಬದುಕುವೆನಪ್ಪ. ನಿನ್ನ ಒಂದೊಂದು ನುಡಿ ಮುತ್ತುಗಳು ಕೇಳುತ್ತಲಿದ್ದರೆ ಕೋಲಾಹಲದ ವೀಣೆ ತಾನಾಗಿ ಮಿಡಿಯತೊಡಗುತ್ತದೆ ಹೃದಯ. ಮುತ್ತಿನಂತ ಮಗನನ್ನು ಹೆತ್ತು ಆಟ ಪಾಠ ನೋಡಿ ನಲಿಯದ ನತದಷ್ಟರಪ್ಪ ನಿನ್ನ ಅವರು ಇಂದು ಇದ್ದಿದ್ದರೆ ನಿನ್ನ ಬಾಳು ಬಂಗಾರವಾಗಿ ಸುವಾಸನೆ ಬೀರುವ ಸುಮಗಳ ವನದಂತಾಗುತ್ತಿತ್ತು. ಆದರೆ ಈಗೇನಾಗಿದೆಯಪ್ಪ? ನಿಮ್ಮಂತಹ ಪುಣ್ಯಾತ್ಮರನ್ನು ಅಪ್ಪ ಎಂದು ಕರೆಯುವ ಭಾಗ್ಯ ದೊರೆತಿದ್ದೇ ನನ್ನ ಪೂರ್ವ ಜನ್ಮದ ಪುಣ್ಯ. ನಿಮ್ಮ ವಾತ್ಸಲ್ಯದಲ್ಲಿ ಈ ಜಗದ ನೋವನ್ನು ನುಂಗಿ ಬಾಳುವ ಭಾಗ್ಯಶಾಲಿ ನಾನಾಗಿರುವೆನಪ್ಪ. ಏನು ರಾಜಣ್ಣ, ಅಪ್ಪನ ಜೊತೆ ಹರಟೆ ಹೊಡೆಯುತ್ತಾ ನಿಂತು ಬಿಟ್ಟಿಯಲ್ಲ? ಏನು ವಿಶಾಲ, ಕಾಲೇಜಿಗೆ ವೇಳೆ ಆಯ್ತು, ಊಟ ಮಾಡೋದಿಲ್ಲವೇ? ವಿಶಾಲ, ಊಟ ಅಂತ ಬರುವೆ ಎಲ್ಲವೂ. ಇಂದು ನಿನ್ನ ವಾರ್ಷಿಕ ಪರೀಕ್ಷೆ ಅಲ್ಲವೇ? ದೇವರಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆಯಬಾರದೆ? ಅಪ್ಪ, ಕಲ್ಲು ದೇವರ ಮುಂದೆ ಕರಚಾಚಿ ವರ ಬೇಡಿದರೆ ತಥಾಸ್ತು ಎನ್ನಬಹುದೇ? ಅಂತರಾಳವನ್ನು ತಿಳಿನಂತಿಟ್ಟುಕೊಂಡು ಎಲ್ಲವನ್ನು ಬಲ್ಲ ಭಗವಂತನೆದುರು ಅದು ಬೇಕು ಇದು ಬೇಕು ಅಂತ ಬೇಡುವುದೇ ಯಾಕಪ್ಪ? ಮಾನವನ ಪ್ರಯತ್ನಕ್ಕೆ ಫಲ ನೀಡುವುದು ಅವನ ಕರ್ತವ್ಯವೇ. ನಿಜ ತಮ್ಮ, ನಿಜ. ಹೆಸರಿಗೆ ತಕ್ಕಂತೆ ವಿಶಾಲವಾಗಿದೆ ನಿನ್ನ ಹೃದಯ. ವಿಶಾಲ, ಭಯ ಭಕ್ತಿ ಹೃದಯದಲ್ಲಿ ತುಂಬಿದ್ದರೆ ಶಿಸ್ತು ವಿನಯಶೀಲತೆ ಜೀವನದಲ್ಲಿ ಒಡಮೂಡಿ ಒಲವಿನ ಜೀವನ ಸಾಗಿಸಲು ಸರಿಯಾದ ದಾರಿ ತೋರುವುದು. ರಾಜಣ್ಣ, ಆ ಪರಶಿವನು ಪುತ್ರ ದೈವನ ಬುದ್ಧಿಮತ್ತೆ ಪರೀಕ್ಷಾರ್ಥ ವಿಶ್ವ ಪ್ರದಕ್ಷಿಣೆ ಏರ್ಪಡಿಸಿದಾಗ ಬುದ್ಧಿವಂತನಾದ ಗಜಮುಖನು ಅರೆ ಕ್ಷಣದಲ್ಲಿ ಮಾತಾಪಿತರ ಪ್ರದಕ್ಷಿಣೆ ಹಾಕಿ ಅವರಲ್ಲಿ ಅಡಗಿರುವ ಅಖಂಡ ವಿಶ್ವವನ್ನೇ ತೋರಿಸಲಿಲ್ಲವೇ? ಬಂದಾಗ ಕಂಡ ಕಲ್ಲು ದೇವರ ಕೈ ಮುಗಿಯುವುದಕ್ಕಿಂತ ಕಾಣುವ ಈ ಮಾತಾಪಿತರನ್ನು ನಮಸ್ಕರಿಸುವುದು ಧ್ಯಾನ. ಮಕ್ಕಳನ್ನು ಪಡಿ ವಿಶಾಲ. ರಾಜು ನಿನ್ನ ಒಡನಾಡಿ ಸಹೋದರನಾಗತ್ತಿದ್ದರು. ನಿಮ್ಮಿಬ್ಬರಲ್ಲಿ ಬೆಳೆದು ಬಂದಿರೋ ಪ್ರೀತಿ ಎಂದು ಯಾವುದೇ ಕಾರಣಕ್ಕೂ ಕಡೆಗಾಣಿಸಿ ನಡೆಯಲಾರನೆಂದು ವಚನ ಕೊಡುವೆ. ರಾಜಣ್ಣ ನನ್ನ ಜೊತೆ ರಕ್ತ ಹಂಚಿಕೊಂಡು ಬರೆದಿದ್ದರು. ಅವನಲ್ಲಿ ತುಂಬಿರುವ ನನ್ನ ಮೇಲಿನ ಸಹೋದರ ವಾತ್ಸಲ್ಯದ ಅಮೂಲ್ಯ ರಕ್ತವನ್ನು ಕಳೆದುಕೊಳ್ಳುವಷ್ಟು ಮೂಢನಲ್ಲಪ್ಪ. ಈ ದೇಹದ ಉಸಿರಿರುವವರೆಗೂ ನಿಮ್ಮ ಪಾದದಾನಿಯಾಗಿ ರಾಜಣ್ಣನೇ ನನ್ನ ಅಣ್ಣ, ನಾನೇ ಅವನ ತಮ್ಮ. ಬೀದಿ ಬಿಕಾರ ತಿಪ್ಪೆಯನ್ನು ತಂದು ಒಬ್ಬರ ಮೇಲೆ ಹಾಕಿದಳದೆ ನರುಬ ಎನ್ನಬಕ ನಾಯಿಗೆಯ ಅಣ್ಣ ಎಂದು ಕರೆಯಲು ನಾಚಿಕೆ ಆಗುವುದಿಲ್ಲವೇ ವಿಷಯ? ನೀನೇನು ಮಾನವ ರೂಪದ ಮೃಗ. ಈ ಜನ್ಮದಲ್ಲಿ ಮಕ್ಕಳನ್ನು ಹೆರುವ ಭಾಗ್ಯ ನೀಡಿದ್ದಾನೆ ಆ ದೇವರು. ಮುಂದಿನ ಜನ್ಮದಲ್ಲಿ ನಿನಗೇನು ಕಾದಿದೆಯೋ ನಾ ಕಾಣಿ. ಮಾತುಗಳು ಹೀಯಾಳಿಸಲು ನಿಮ್ಮಂತರನ್ನು ಕಟ್ಟಿಕೊಂಡಿದ್ದಾನಲ್ಲ, ಅದು ನನ್ನ ಕರ್ಮ. ಜಾತಿ ನೀತಿ ಎನ್ನುವುದೇ ಮನೆಯಲ್ಲಿ ತಂದಿಟ್ಟುಕೊಂಡು ಸಾಲದೆ ಮನೆ ಮುಂದೆ ನಾಯಿಗೆ ಸಲಿಗೆ ಕೊಟ್ರೆ ಅಡಿಗೆ ಮನೆ ನುಗ್ಗೋದು ಸ್ವಾಭಾವಿಕ ರೀ. ಏನ್ ಮಾತಾಡ್ತಾ ಇದೀಯ? ರಾಜನನ್ನು ಈ ಮನೆ ನಾಯಿಗೆ ಹೋಲಿಸಿದೆ. ಅವನು ಮನುಷ್ಯ, ಮರ್ಯಾದೆ ಇದೆ. ಇನ್ನೊಂದು ಸಾರಿ ಇಂಥ ತುಚ್ಛ ಮಾತುಗಳನ್ನು ಆಡದಿರೋವ ನನ್ನಿಂದ ಸಹಿಸಲು ಸಾಧ್ಯ. ನನಗಂತೂ ಇವಳ ವರ್ತನೆ ಕಂಡು ರೋಷಿ ಹೋಗಿ ವಿಶಾಲ. ರಾಜು, ನೀವು ಇನ್ನು ಊಟ ಮಾಡಿ ಕಾಲೇಜಿಗೆ ನಾನಷ್ಟು ಆಸ್ಪತ್ರೆಗೆ ಹೋಗ್ಬರ್ತೇನೆ. ಈ ದರಿದ್ರದಿಂದ ನೆಮ್ಮದಿನೇ ಇಲ್ಲ, ಮನೆಯೆಲ್ಲ ಸ್ಮಶಾನವಾಗಿದೆ. ಬಾ ವಿಶಾಲ್, ಊಟ ಮಾಡು, ಕಾಲೇಜ್ಗೆ ಹೋಗುವಂತೆ. ಅವ್ವ, ಒಬ್ನೇ ಕುಳಿತು ಊಟ ಮಾಡಿದ್ರೆ ರುಚಿಸೋದಿಲ್ಲ. ಇಬ್ಬರು ಕುಡಿಯೇ ಊಟ ಮಾಡುತ್ತೇವೆ. ಇಬ್ಬರಿಗೆ ಇಲ್ಲೇ ಊಟಕ್ಕೆ ತೆಗೆದುಕೊಂಡು ಬಾರವ್ವ. ವಿಶಾಲ್, ನೋಡೋರು ಕೆಟ್ಟ ದೃಷ್ಟಿ ತಾಕಿ ಹೊಟ್ಟೆ ಕೆಟ್ಟಿತ್ತು. ಅವ್ವ, ರಾಜಣ್ಣನಿಗೂ ಹೊಟ್ಟಿದೆ ಎಂಬುದನ್ನು ಬಲ್ಲೆಯ? ಅಳ್ವೇಕಿ ಕರೆದು ಕೂಳು ಕೊಟ್ರೆ ಬೆಲ್ಲಿಲ್ಲನವನಂತ ಮೂರ್ಖರಿಗೆ ಹೇಳಿದ್ರೇನೆ ಪ್ರಯೋಜನ. ಕುಂತ್ಕೋ, ಇಲ್ಲೇ ತರ್ತೇನೆ. ಅಮ್ಮನ ಮಾತನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡಣ್ಣ. ಇಂದಲ್ಲ ನಾಳೆ ಅವಳೇ ನಿನ್ನನ್ನು ಅರ್ಥ ಮಾಡಿಕೊಳ್ಳೋಣ.
ಇಂದು ನಿನ್ನ ಪಕ್ವಾನದ ಊಟ ನನಗಿರಲಿ, ನನ್ನ ಊಟವನ್ನು ನೀನು ಮಾಡಬೇಕು. ವಿಶಾಲ್, ಇನ್ನು ಒಂದಕ್ಕೆ ಹಾಗೆಲ್ಲ ಅನ್ನಬಾರದಪ್ಪ. ಪಾಲಿಗೆ ಬಂದದ್ದು ಪಂಚಾಮೃತ. ಅಲ್ಲ, ಆ ಪಂಚಾಮೃತ ರುಚಿ ನಿನಗಷ್ಟೇ ಏಕೆ? ಸಹೋದರನಾದ ನನಗೂ ಸಮಭಾಗವಲ್ಲವೇ? ತಾಯಿಲಿ ಆ ಊಟದ ತಾಟನ್ನ. ವಿಶಾಲ್, ಸುಮ್ಮನೆ ಊಟ ಮಾಡು, ಕಾಲೇಜ್ಗೆ ಹೋಗೋ ಹೊತ್ತಾಯ್ತು. ಅವ್ವ, ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ. ಹಳಸಿನಾರುವ ಊಟ ಅವನಿಗೆ, ಸುವಾಸನೆ ಭರಿತ ಊಟ ನನಗೆ. ವಿಶಾಲ, ತಿನ್ನುವ ಅನ್ನಕ್ಕೆ ಹಾಗೆಲ್ಲ ನುಡಿಯಬಾರದಪ್ಪ. ಒಪ್ಪತ್ತಿನ ಊಟಕ್ಕೂ ಗತಿ ಇಲ್ಲದೆ ನಿಪ್ಪತ್ತಾಗಿ ಬೀಳುವ ಇಂದಿನ ಕಾಲದಲ್ಲಿ ಊಟಕ್ಕೆ ಹಾಗೆಲ್ಲ ಊಟ ಮಾಡು, ಕಾಲೇಜಿಗೆ ಬೇಳೆ. ರಾಜಣ್ಣ, ನೀನು ಇದನ್ನು ಊಟ ಮಾಡಿದ್ರೇನೆ ನಾನು ಊಟ ಮಾಡೋದು, ಇಲ್ಲವಾದ್ರೆ ಯಾರಿಗೆ ಬೇಕು ಈ ವಿಶಾಲ? ವಿಶಾಲ, ಎಡೆಬಿಟ್ಟು ಹೇಳಬಾರದಪ್ಪ, ಅದು ಮಹಾಪಾಪ. ರಾಜಣ್ಣ, ಯಾಕೆ ನನ್ನ ಸುಮ್ಮನೆ ಒತ್ತಾಯಿಸುತ್ತೆ? ನೀನು ಬೇಕಾದ್ರೆ ಊಟ ಮಾಡಿ ಬಾ, ನಾನು ಹೋಗ್ತೇನೆ. ವಿಶಾಲ, ವಿಶಾಲ, ಈಗ ಸಮಾಧಾನ ಅಂತ ನಿನ್ನ ಮನಸ್ಸಿಗೆ. ನನ್ನ ಮಗ ಉಪವಾಸ ಹೋದ, ನೀನು ಹಾಯಾಗಿ ಕುಳಿತುಕೊಂಡು ಹೊಟ್ಟೆ ತುಂಬ ತಿಂದು ಹೋಗು. ಅದು ಎಷ್ಟು ಸಲ ಹೇಳ್ಬೇಕು ನಿನಗೆ? ವಿಶಾಲ ಊಟ ಮಾಡೋವರೆಗೂ ನೀನು ಬರಬೇಡ ಎಂದು. ಕ್ಷಮಿಸು ತಾಯಿ, ಕ್ಷಮಿಸು. ತಪ್ಪು ಮಾಡಿದೆ. ಇನ್ನೊಮ್ಮೆ ಯಾವತ್ತೂ ಈ ರೀತಿ ಮಾಡುವುದಿಲ್ಲ. ಮೋಟಾರ್ ಮೂರ್ಗ ಮುಗ್ಗರ್ ಸಿಗುತ್ತೆ ಬಾಯಾಗಿ ನಾನು ಕರ್ಕೊಂಡು ಇಲ್ಲಿ ಮೋಟಾರ್ ಮೂರ್ಗ ಮಾರಿ ಕಾರಣದಾಗ ಕೂದಲ ಇಳಿಬೇಕು. ತಿಪ್ಪಿ ತಲೆಯರಪ್ಪ, ತಿಪ್ಪಿ ತಲೆಯರಪ್ಪ. ನಿಮ್ಮ ಅವನ ತಿಪ್ಪಿ ತಲೆ ಅಲ್ಪ ಅದ, ಇಪ್ಪಿ ತಲೆಯನ ತಿಪ್ಪಿನೋ ಕಪ್ಪಿನೋ ಹುಷಾರು. ದಾಟಿ ಬಂದ ನಾವು ಟಳ್ಕು ಸಾಲಿ ಕಲ್ತೀವಿ ಜೋಳ ಹಾಕಿ. ಇದೇನ್ರಿ ನಡ್ಬಾರ್ಕೊಂಡ್ ಪೂಜಿದು. ಈ ಪೂಜೆ ಸಲಾಗಿ ನಾ ಪೂಜಾರಿ ಸರ್ ಮುದುಕನ್ ಮಾಡಿದ್ ನಾನು. ಅವು ಅಂತಿದ್ರ ಸಾವು ಸಾವು. ಚಿಕ್ಕ ಸಂಸಾರ ಸ್ವಕ್ಕ ಇದೇನೋ ಮರೆ ಕೋಲ್ ಬಗ್ಗೆ ಒಂದ್ ಮತ್ ಸಣ್ಣ ಕಾಯ್ತು ಸಾಂದ. ಈ ಸಣ್ಣ ಕಾಸಲಾಗಿ ಕೋಲ್ಕಾರ್ ಸರ್ ಮುದುಕನ್ ಮಾಡಿಟ್ರಿ. ಚಿಕ್ಕ ಸಂಸಾರ ಚೊಕ್ಕ ಸಂಸಾರ. ಓ ಒಂದು ಎರಡು ಬೇಕು. ಮೂರರ ನಂತರ ಬೇವರ್ಸಿ ಕಣ್ಣಿಗಿನ ಕಾಣಂಗಿಲ್ಲನ? ಯಾ ಕಣ್ಣಾಗ ಖಾರ ಹಾಕೊಂಡ್ ಬಂದೆ, ನಿನ್ ಪ್ಯಾಂಟ್ ಕಪ್ಪಿ ಗಿಪ್ಪಿ ಬಿಟ್ಕೊಂಡ್ ಬಂದೇವ. ಚೆನ್ನಾಗ್ ಬಂದಂಗ ಬರ್ತೆ ನಮ್ಮ ಮೇಲೆ ಹಳೆ ನಾಯೇ. ಪಿಕನಾಸಿ ಪಿಕನಾಸಿ ನಿನಗ ಕಣ್ಣಿಗಿನ ಕಾಣ್ತಾ ಇಲ್ಲ. ಎತ್ತಾಗರ ತೆರ್ಕೊಂಡು ಎತ್ತಾಗರ ಕಿಸ್ಕೊಂಡು ನನಗ ಬಂದ್ ಹಾದ
ಹಳಿ ಮುಲ್ಲ ರೀ ಮುಲ್ಲ ಪ್ಯಾಟಿ ಕಾಣಲ್ಲ ಹಳ್ಳಿ ಮೂಲಿ ನನಗ ಊರ್ ನಾಯಿ ಐತಿ ಓಡಿಯಾಡ ನಾಯಿ ಗಡ್ಡಾಡ್ದಾಗ ಅಡ್ಡಾಡೋ ನಾಯಿ ಕಂಟ್ರಿ ಚಾಪ್ ನಾಯಿ ಮುದ್ನಾ ಚಾಪ್ ನಾಯಿ ಯವ್ವ ಅದು ಒಟ್ಟಿನ ಮ್ಯಾಲ ಒಬ್ಬರಿಗೆ ಒಬ್ರು ಹಾಲು ಪ್ಯಾಟಿ ಊರು ಹಂಗ ಹಾಳು ಬೀಳು ಹೋಲ್ ಬಿಡ್ತಮ್ಮ ಕುಡಿಸುತ್ತಾಳ ಬೇಸಿ ಆತಲ್ರಿ ಹೆಂಗ ನಮ್ದು ಇನ್ನು ಹಾಲು ಕುಡಿಯುವ ವಯಸ್ಸೈತಿ ಹಲಗಡೆ ಕಣ್ಣ ಕುಸ್ತಿ ಸುಮ್ಮನೆ ಹೋಗ್ಬಿಡಪ್ಪ ಮುಂಜಾಗ್ರಪ್ಪ ಇದ್ರಾಗಿರೋ ಮನಿ ನಿಮಗೆ ಏನ್ರ ಗೊತ್ತಿದ್ರ ತೋರಿಸ್ಕೊಂಡ್ಯಾ ಕಟ್ಕೋರಿ ಅಪ್ಪ ಏ ಹುಡುಗ ಈ ಮನ್ಯಾಗಿನ ಹಾಳ್ಯಾಗಿನ ಮೊದಲು ನಮ್ಗೆ ತೋರ್ಸ ಆಮೇಲೆ ನಿನ್ ಹಾಳಾಗತ್ಲ ಅಂತ ತೋರ್ತೀವಿ ಇಳಪ್ಪ ನನ್ನ ಮಗಳ ನೀನು ಭಾಳ ಶಾಣೆ ನಾ ಹುಡುಕಿಯಾದ ಮನಿನ ನಮಗ್ ಸಿಗಬಾರ್ದು ಏನು ಅವಾಗ ನೀ ಮನಿ ತೋರ್ಸಕ್ಕೆ ಏತಮ್ಮ ಹೊಟ್ಟೆನ ಮ್ಯಾಲ ನೀನು ಹುಡುಕುವವನ ನಾವು ಹುಡುಕುವವನ ಹುಡುಕೋ ಅಂತ ಹೋಗೋಣ ಅಲ್ಲಿ ನಮ್ಮ ಬಾಬು ಇರ್ತಾನೆ ಹೋಗಿ ಕೇಳೋಣ ಅಯ್ಯಪ್ಪ ಇತ್ಲಾಗ ಯಾರೋ ದೊಡ್ಡ ಸಾಹೇಬ್ರು ಬರ್ತಾರಪ್ಪ ಕೇಳಿ ನೋಡ್ರಿ ತಡಿ ಯಾರು? ಹೌದಲ್ಲೇ ಕಾಮಣ್ಣ ಅಲ್ವೇ ಈ ಮುದುಕ ನಾನು ಕೋಳಿ ಗಂಟ್ಲ ಹರ್ಕೊಳಕತ್ತೀವಿ ಕಿವಿ ಕೇಳಾರ್ದಂಗ ಹಂಗ ಹೊಂಟನ್ರಿ ಹೆಣ್ಣಿನ ಧ್ವನಿ ಕಿವಿಗೆ ಬಿದ್ದ ತಕ್ಷಣ ಹೆಂಗ ನಿಂತ ನೋಡ್ರಿ ಗಪ್ಪನ ಸ್ಪೀಡ್ ಆಗಿ ಹೋಗು ಮೋಟ್ರಕ್ ಬ್ರೇಕ್ ಏ ನಿಮ್ಮ ಮೌನ ಹಳೆ ನಿಮ್ಮ ಮೌನ ಅಲ್ಲ ಇಟ್ಕೊಳಪ್ಪ ಅಂತ ಕಿಶಾ ಕೊಟ್ಟೇನಿ ಮೊದಲು ನೀ ತೋರಿಸ್ಪ ನನ್ನ ಹತ್ರ ಇಲ್ಲ ಛೇ ಅದೇನದು ಬೇಗ ತೋರಿಸ್ರಿ ತೋರಿಸ್ತಾಳ್ರಿ ಸಾಹೇಬ್ರ ತೋರಿಸ್ತಾಳ ಸ್ವಲ್ಪ ತಡ್ಕೋರಿ ಯಾಕಂದ್ರ ಸುತ್ತಮುತ್ತ ಮಂದಿ ಒಂದು ಬಾಳ್ ಕೂತೈತಿ ಸಾಹೇಬ್ರ ಆಕಿ ಎಲ್ಲೇ ಕಳ್ಕೊಂಡಂಗ ಕಾಣ್ತೈತ್ರಿ ಆಗ ನಂದೈತ್ ನೋಡ್ರಿ ಸಾಹೇಬ್ರ ಇಲ್ಲೇ ಮನೆಯ ಕೆಲಸಕ್ಕೆ ಆಳುಗಳು ಬೇಕಾಗಿದ್ದಾರೆ ಈ ಕೆಳಗಿನ ವಿಳಾಸಕ್ಕೆ ಸಮಕ್ಷಮ ವಿಚಾರಿಸಿರಿ ವಿಳಾಸ ಶ್ರೀಧರ್ RM ಸಾವಿತ್ರಿ ಮೇಲ್ಮಾಲೀಕರು ಓ ಇದು ನಮ್ಮ ಶ್ರೀಧರ್ನ ಮನೆ ವಿಳಾಸ ಏನು ಕೆಲಸಕ್ಕಾಗಿ ಬಂದ್ರಿ ಏನು ಸಿಕ್ಕ್ರಿ ಮುದುಕೋಗು ಸಿಕ್ತಾರ ಓ ಇದು ಕೂಡ ಅದೇ ಏನು ಇಬ್ಬರು ಒಂದೇ ಕೆಲಸಕ್ಕಾಗಿ ಬಂದಂತೆ ಕಾಣುತ್ತಿದೆ ಸಾಹೇಬ್ರ ನಾ ಮೊದಲು ಬಂದೇನ್ರಿ ಈಗ ಬಂದ ನೋಡ್ರಿ ಸಾಹೇಬ್ರ ಮೊದಲು ಬಂದವ್ರು ಇವ್ರಾದ್ರು ಚೀಟಿ ತೋರಿಸಿದವನ ಅದನ್ರಿ ಸಾಹೇಬ್ರ ಇದೆಲ್ಲ ನಡೆಯಾಕಿಲ್ರಿ ಮೊದಲು ಕರ್ದಾಕಿ ನಾರಿ ಕರ್ದಾಕಿನಿ ಇದ್ರು ತೋರಿಸಿದವನ ಅದನ್ನ ಸಾಹೇಬ್ರಿಗೆ ಕೆಲಸ ಕೊಡಿಸ್ಬೇಕ್ರಿ ಸಾಹೇಬ್ರ ನಿಮ್ ಒಂದೇ ಕೆಲಸ ಹುಡುಕುವಂತ ಒಂದೇ ಕಡೆ ಕುಡಿಯುವಂತ ಯಾರು ರೆಸ್ಪೆಕ್ಟ್ ಮಾಡ್ತಾರೆ ಹಂಗಾದ್ರ ಅದ ನೀವು ಇಬ್ರು ಇದೀರಿ ಇಬ್ಬರು ಅರ್ಧ ಮಾಡ್ಕೊಂಡ್ಬಿಡಲ್ಲ ಯಾಕೆ ಬೀದಿಯಲ್ಲಿ ನಿಂತು ಜಗಳ ಓಡ್ತಿರ್ವಿ ನಡೆಯಿರಿ ಇಬ್ಬರಿಗೆ ಕೂಡೇ ಕೆಲಸ ಕೊಡಿಸುತ್ತೇನೆ ಯಪ್ಪ ಅಲ್ಲ ಕೆಲಸ ಕೊಡಿಸ್ತೀನಿ ಅಂದ ಮ್ಯಾಲ ಈ ಸಾಹೇಬನ ಹಿಂದಿಂದ ಕರ್ಕೊಂಡ್ ಹೊಂಟ ಬಿಟ್ಟ ಮಗಳನ್ನ ಇನ್ನು ಮತ್ತೆ
ಏನ್ರ ಕೊಡಿಸ್ತೀನಿ ಅಂದ್ರ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾನು ಎಲ್ಲೆಲ್ಲಿಲ್ಲೋ ಹಣಮಪ್ಪಗ ಗೊತ್ತ್ರಿ. ಆ ದೇವಿಯ ರೂಪ ಲಾವಣ್ಯವನ್ನು ವರ್ಣಿಸಲಾಗದೆ ಮನದಲ್ಲಿಯೇ ನೆನೆಯುತ್ತಾ ನಿಂತು ಬಿಟ್ಟಿರುವೆ. ಕಾಳಿದಾಸನ ಶಾಕುಂತಲೆ ಇಂದ್ರ ಲೋಕದ ರಮ್ಯ ಊರ್ವಶಿಯರನ್ನು ಮೀರಿಸುವಂತ ಅವಳ ರೂಪ ಲಾವಣ್ಯ ಕಣ್ಮುಂದೆ ಕಟ್ಟಿ ಜಗದೊಳು ಬೇರೇನು ಕಾಣದೆ ಅಂದನಾಗಿ ಬಿಟ್ಟಿರುವೆ ದೇವಿ ಅಂತ. ಹಾಗಾದ್ರೆ ಆ ಮಾದೇವಿ ಯಾರು ಅಂತ ನನಗೆ ತಾವು ತೋರಿಸಲಾಗಲ್ಲ? ಓಹೋ, ಖಂಡಿತವಾಗಿಯೂ ತೋರಿಸುತ್ತೇನೆ. ಹಾ, ಎಲ್ಲಿ ಕಣ್ಮುಚ್ಚು. ಇವಳೇ ಅವಳು. ಬಿಡಿ ನಿಮ್ಮ ಚೇಷ್ಟೆ. ಕೈಯಲ್ಲಿ ಗ್ರಂಥ ಮಾಡಿ ಬಿಟ್ಟಿದ್ರಲ್ಲ? ಮಹಾಕವಿ ಕಾಳಿದಾಸನ ವರ್ಣಮಯ, ದುಷ್ಯಂತ ಶಾಕುಂತಲೆಯರ ವರ್ಣಮಯ ಪ್ರೇಮ ಜೀವನ ಲಕ್ಷ್ಮಿ. ಆ ಶಾಕುಂತಲೆಯು ಮಹಾಮುನಿ ಮುಂಗೋಪಿ ದುರ್ವಾಸರ ಶಾಪಕ್ಕೆ ತುತ್ತಾಗಿ ದುಷ್ಯಂತನಿಂದ ದೂರವಾದಾಗ ಪಡುವ ವಿರಹ ಯಾತನೆ ವರ್ಣಾತೀತ. ಅಂತೆ ಪುತ್ರ ಭರತನ ಶೌರ್ಯ ಪ್ರತಿಭೆ ಮೆಚ್ಚಬೇಕಾದದ್ದು. ಅಬ್ಬ, ಹಲವಾರು ವರ್ಷಗಳ ನಂತರ ಒಂದುಗೂಡುವ ದುಷ್ಯಂತ ಶಾಕುಂತಲೆಯರ ನಿಷ್ಕಲ್ಮಶ ಪ್ರೇಮ ಸತ್ಯ ಪ್ರತೀಕ. ನಿಜವಾದ ಪ್ರೇಮ ಅದಕ್ಕೆ ಜಾತಿ ಧರ್ಮಕ್ಕೆ ಸೋಕಿಲ್ಲ, ಸಿರಿತನ ಬಡತನಕ್ಕೆ ತಾಕಿಲ್ಲ. ಅಂತೆ ಸಲೀಂ ಅನಾರ್ಕಲಿ ಎಂಬುವವರ ಕಥೆಗಳು ಇಂದಿನ ಈ ಇತಿಹಾಸದ ಪುಟದಲ್ಲಿ ಅಜರಾಮರವಾಗಿ ಉಳಿದಿದೆ. ಅಂದೆ ನಿಜವಾದ ಪ್ರೇಮ ನಿತ್ಯ ನಿರಂತರವೆಂದು ಆ ಕಾಲದೊಳಗೆ ನಿಂತಿದೆ. ಅದು ಹೋಗ್ಲಿ ರಾಜು, ಇಂದು ಕಾಲೇಜ್ ಅಡ್ಮಿಷನ್ ಮಾಡುವ ದಿನ ಅಲ್ವೇ? ಲಕ್ಷ್ಮಿ, ಆದರೆ ಏನಾಯ್ತು? ಇನ್ನು ಮುಂದೆ ಕಾಲೇಜ್ ಕಂಟಿನ್ಯೂ ಮಾಡಲು ಸಾಧ್ಯವಾಗದೆ ಶಾಲೆಗೆ ಶರಣು ಹೊಡೆದು ಎಲ್ಲಿಯಾದರೂ ದುಡಿಮೆ ನಡೆಸಿ ಅಲೇಬೇಕಾಗಿದೆ. ಯಾಕೆ ರಾಜು, ತಾವು ಹಣದ ಅಡಚಣೆಯಿಂದ ಈ ರೀತಿ ದುಡಿತಾ ಇದ್ದೀರಾ? ಅದು ನನಗೂ ಗೊತ್ತಾಗ್ತದೆ. ಯಾಕೆ ನನಗೆ ಹೇಳಿದ್ರೆ ನಾನು ಕೊಡ್ತಿರ್ತೀನಿ. ಅಂದರೆ ನಾನಿನ್ನು ಭಿಕ್ಷೆ ಬೇಡಿಯೇ ಜೀವನ ಸಾಗಿಸಲೇ? ಇಲ್ಲ ಲಕ್ಷ್ಮಿ, ಸಾಧ್ಯವಿಲ್ಲ. ಎಂದು ಈ ಹಾಳು ಉದರದ ಹಸಿವೆಗಾಗಿ ಕಳ್ಳನೆಂದು ಹೆಸರು ಪಡೆದೆನೋ ಒಮ್ಮೆ ನಿರ್ಧಾರ ಮಾಡಿಬಿಟ್ಟಿದ್ದೇನೆ. ಇನ್ನು ಯಾರ ಮುಂದೆಯೂ ಈ ಕರಗಳನ್ನು ಚಾಚಲಾರೆನು. ಯಾಕೆ ತಾವು ಈ ರೀತಿ ಮಾತನಾಡ್ತಾ ಇದ್ದೀರಾ? ನಾನು ಈಗ ನಿಮ್ಗೆ ಭಿಕ್ಷೆ ಅಂತ ಸಹಾಯ ಮಾಡ್ತಾ ಇಲ್ಲ. ಇಂದಿಲ್ಲ ನಾಳೆ ಆದ್ರೂ ನಿಮ್ಮ ಬಹಳ ಸಂಗಾತಿ ಆಗಬೇಕಾದವು. ಅಂದಾಗ ನಿಮ್ಮ ಸುಖ ದುಃಖದಲ್ಲಿ, ನಿಮ್ಮ ಕಷ್ಟದಲ್ಲಿ ಸಮಭಾಗಿ ಆಗಿರುವುದು ನನ್ನ ಧರ್ಮವಲ್ಲವೇ? ದರಿದ್ರ ದೇವನ ದಾಸನಾಗಿ ಬಾಳುತ್ತಿರುವ ನನಗೆ ಅದೆಷ್ಟು ದಿನ ಅಂತ ಸಹಾಯ ಮಾಡುವ ಲಕ್ಷ್ಮಿ. ಅಲ್ಲದೆ ನನ್ನನ್ನು ಸಾಕಿ ಸಲುಹಿದ ನನ್ನ ತಂದೆಯವರ ಕಾಯಿಲೆಯಿಂದ ಹಾಸಿಗೆ ಹಿಡಿದು ಇಂದು ನಾಳೆಗಳನ್ನು ಎಣಿಕೆ ಹಾಕುತ್ತಲಿದ್ದಾರೆ. ಅಲ್ಲದೆ ನನ್ನ ತಮ್ಮ ವಿಶಾಲನ ಓದು ಮುಂದುವರಿಯಬೇಕೆಂಬುದೇ ಅವರ ಮನದ ಮಾತು. ಅವರ ಮನದಲ್ಲಿ ಚಿಗುರಿದ ಆ ಆಸೆ ಬಳ್ಳಿಯನ್ನು ಚಿವುಟಿ ಹಾಕಿ ನಾನು ಏನು ಉತ್ತರ ಕೊಡಬೇಕೆಂಬುದೇ ನನಗೆ ತಿಳಿಯದಾಗಿದೆ ನೋಡಿ. ಹೋಗ್ಲಿ ಬಿಡಿ, ಈಗ ಎಲ್ಲಿಯಾದ್ರೂ ಕೆಲಸ ಹುಡುಕಿ ಬಿಡ್ತಾನೆ. ಹುಡುಕುತ್ತಲಿರುವೆ, ಆದರೆ ಎಲ್ಲೆಡೆಯೂ ಇಲ್ಲ ಎಂಬ ನಿರಾಸೆಯ ಕರಿನೆರಳು ಹಾಸಿ ಹಾರಾಡುತ್ತಲಿದೆ. ರಾಜು, ನೀವು ಒಪ್ಪುವುದಾದ್ರೆ